ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ತಾಲೂಕಿನ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಚುನಾವಣಾ ಕರ್ತವ್ಯದ ಅಧಿಕಾರಿ ರೇಷ್ಮಾ ಹಾನಗಲ್ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಪಾಷಾ ಇದ್ರು, ಮುಖಂಡರು ಜೊತೆಯಲ್ಲಿ ಇದ್ರು. ಫೈನಲ್ ಬಂದ್ಮೇಲೆ ಮೇಡಮ್ ಎಲ್ಲಿ ಎಷ್ಟು ಉಳ್ಕೊಂತಾರೆ ಅಂತ ನೋಡ್ಕೊಂಡು ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಮತ್ತೆ ಅಡಿಷನ್ ಆಗ್ತಾರೆ, ಡಿಲಿಷನ್ ಕೆಲವೊಂದು ಆಗ್ಬೋದು. ಮಾಡಕ್ ಕಾರಣ ಏನಂದ್ರೆ ರೂರಲ್ ಏರಿಯಾದಲ್ಲಿ 1500ಕ್ಕಿಂತ ಜಾಸ್ತಿ ವೋಟ್ ಆದ್ರೆ ಇನ್ನೊಂದು ಮಾಡಬೇಕು ಅಂತಿದ್ದಾರೆ. ಅದಕ್ಕಾಗಿ ಎಕ್ಸ್ಟ್ರಾ ಬೂತ್ ಮಾಡ್ತೀವಿ ಅಲ್ಲಿ. ಅದಕ್ಕೆ 18 ಸಿಕ್ಕಿಲ್ಲ ನಮಗೆ 18 ಮಾಡ್ತೀವಿ. ಮುಂದೆ ಜಾಸ್ತಿ ಬಂದ್ರೆ ಜಾಸ್ತಿನೂ ಮಾಡ್ತೀವಿ. ಮತಗಟ್ಟೆ ಹೆಚ್ಚುವರಿ ವಿಚಾರವಾಗಿ ಮಾನದಂಡ ಏನು? ಈಗ SIR ಅಲ್ಲಿ ಕೆಲವು ಹೊರಗಡೆಗೆ ಹೋಗಿರೋವೇ ಜಾಸ್ತಿ ಇದಾವೆ, ಸೇರ್ಪಡೆ ಇಲ್ಲ, ಆದ್ರೂ ಹೆಚ್ಚುವರಿ ಹೆಂಗ್ ಮಾಡಿದ್ರು? ಇಲ್ಲ ಬಂದಿದ್ದಾವಲ್ಲ ಕೆಲವು ವೋಟ್ಸ್ ಬಂದು ನೋಡಿ. ಇಲ್ಲ ಇದು ಮೊದಲು ಜಾಸ್ತಿ ಇರುತ್ತೆ ವೋಟರ್ಸ್. ಎಕ್ಸಾಂಪಲ್ ಹೇಳ್ತೀನಿ, ಬಂಗಾರಪಳ್ಳಿಯಲ್ಲಿ ಈಗ 608 ಪ್ಲಸ್ 607 1215 ವೋಟ್ ಆಗಿದೆ. ಮೊದಲು ಅಷ್ಟೇ ಒಂದೇ ಬೂತ್ ಅಲ್ಲಿ ಇದ್ರು ಅವರು. ಈಗ ರ್ಯಾಷನಲೈಸೇಷನ್ ಒಂದೊಂದು ಟೈಮಿಗೆ ಹೇಳ್ತಾರೆ ಸರ್ ನಮಗೆ. ಈಗ ಏನು ನಮ್ದು SIR ನಡೀತಾ ಇದೆ, ಈ ಟೈಮಲ್ಲಿ ಹೇಳ್ತಾರೆ. ಇಲ್ಲ ಸಂಕ್ಷಿಪ್ತ ಪರಿಷ್ಕರಣೆ ಅಂತ ನೆಕ್ಸ್ಟ್ ಆಗ್ತಿರುತ್ತೆ, ಆ ಟೈಮಲ್ಲೂ ನಾವು ರ್ಯಾಷನಲೈಸೇಷನ್ಗೆ ಅವಕಾಶ ಕೊಡ್ತಾರೆ. ಪ್ರತಿ ಸರಿ ಅವಕಾಶ ಇರುವುದಿಲ್ಲ, ಒಂದು ಟೈಮ್ ಕೊಡ್ತಾರೆ ಅವಕಾಶ. ಆ ಅವಕಾಶದಲ್ಲಿ ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಈಗ ಅವಕಾಶ ಕೊಟ್ಟಿದ್ದಾರೆ. ಸೊ 1200ಕ್ಕಿಂತ ಜಾಸ್ತಿ ವೋಟರ್ಸ್ ಎಲ್ಲಿದ್ದಾರೆ ಅಲ್ಲಿ 2 ಪೋಲಿಂಗ್ ಬೂತ್ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಯಾಕೆ 600 ಸಮಥಿಂಗ್ ಮಾಡಿದೀವಿ ಅಂತಂದ್ರೆ 2 ಪೋಲಿಂಗ್ ಬೂತ್ ಆದ್ಮೇಲೆ ಮತ್ತೆ ಅಡಿಷನ್ ಆಗ್ಬೋದಲ್ಲ ಅಲ್ಲಿ. ನಾವು 1200 ಮೇಲೆ 1210 1220 ಇತ್ತು. ಈಗ ಮತ್ತೊಂದು 100 ಜನ ಸೇರ್ಕೊಂಡ್ಬಿಟ್ರೆ 1300 ಜಾಸ್ತಿ ಆಗ್ತಾರೆ. ಸೊ ಹಂಗಾಗಿ 2 ಮಾಡಿದ್ರೆ ಈಸಿ ಆಗ್ತದೆ ಅಂತ ವೋಟಿಂಗಿಗೆ ಈಸಿ ಆಗ್ತದೆ. ಈಗ ಏನಾಯ್ತು ಅಂದ್ರೆ ಡಿಲಿಷನ್ ಮಾಡ್ಬಿಟ್ಟಿದ್ದೀವಿ ಮೇಡಮ್. ಈಗ ಅಡಿಷನ್ ಆಗೋದು ಈಗ ಮ್ಯಾಕ್ಸಿಮಮ್ ಡಿಲಿಷನ್ ಆಗ್ಬಿಟ್ಟಿದೆ. ಈಗ ಡೆತ್ ತೆಗೆದ್ಬಿಟ್ಟಿವಿ, ಮ್ಯಾಕ್ಸಿಮಮ್ ಡೆತ್ ಹೋಗಿದ್ದಾರೆ, ಶಿಫ್ಟ್ ಮಾಡಿದೀವಿ ಅಲ್ವಾ? ಆಮೇಲೆ ಡಬಲ್ ಎನ್ರೋಲ್ ಆಗಿರೋದು ತೆಗೆದ್ಬಿಟ್ಟಿದೀವಿ. ಸೊ ಹಂಗಾಗ್ಬಿಟ್ಟು ಈಗ ಅಡಿಷನ್ ಜಾಸ್ತಿ ಆಗ್ತದೆ. ಅಡಿಷನ್ ಆತರ ಕೇಸಸ್ ನಮ್ಮಲ್ಲಿ 6000 ಮಾಡಿದ್ರಾ ಏನಂದ್ರಿ ಸರ್? 40000 ಹೇಳಿದ್ರು ಸರ್. ಈಗ ಡೆತ್ ನಮ್ಮಲ್ಲಿ 5000 ಅನಾಮಲೀಸ್ ಇದುವ. ಬಟ್ ನಾವೇ BLOC ಇಟ್ಕೊಂಡು ಈಗ ನಿಮ್ದೇ ಹೆಸರು ಲೋಕಣ್ಣ ಅಂತಿದೆ, ಲೋಕನಾಥ್ ಅಂತ ಇತ್ತು. ನೀವೇ ಹೌದೋ ಇಲ್ಲೋ ಅಂತ ವೆರಿಫೈ ಮಾಡಿಸಿ ಅದನ್ನ ಸರಿ ಇದೆ ಅಂತ ಮಾಡಿಸಿದ್ದೀವಿ. 6000 ಅನಾಮಲೀಸ್ 42,000 ಇದ್ದು 42,000ದಿಂದ 6,000ಕ್ಕೆ ಬಂದಿದ್ದವು. 40 ಹೆಚ್ಚು ಕಡಿಮೆ 36,000 ಜನಕ್ಕೆ ನೋಟಿಸ್ ತಪ್ಪಿದೆ.